ಹಲೋ ಫ್ರೆಂಡ್ಸ್, ನಾವು ಇವತ್ತಿನ ದಿವಸ ನಿತ್ಯ ಸಮೀಕರಣಗಳು ಬಗ್ಗೆ ನಾವು ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಈ ನಿತ್ಯ ಸಮೀಕರಣಗಳ ಬಗ್ಗೆ ಈಗಾಗಲೇ ತಿಳ್ಕೊಂಡಿದ್ದೀವಿ. ಈಗಾಗಲೇ 5 ನಿತ್ಯ ಸಮೀಕರಣಗಳನ್ನ ಹಿಂದಿನ ವಿಡಿಯೋದಲ್ಲಿ ವಿವರವಾಗಿ ನಾವು ಅಭ್ಯಾಸವನ್ನ ಮಾಡಿದ್ದೇವೆ. ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇನ್ನು ಉಳಿದಂತಹ ನಿತ್ಯ ಸಮೀಕರಣಗಳ ಬಗ್ಗೆ ಅಭ್ಯಾಸವನ್ನ ಮಾಡೋಣ. ಅಂದ್ರೆ ಬೀಜಗಣಿತದಲ್ಲಿ ಬರುವಂತ ಲೆಕ್ಕಗಳನ್ನು ಬಿಡಿಸುವಾಗ ಅವುಗಳನ್ನು ಸಿಂಪಲ್ ಆಗಿ ನಾವು ಬಿಡಿಸಬೇಕಾದ್ರೆ ನಮಗೆ ಈ ನಿತ್ಯ ಸಮೀಕರಣಗಳ ಅವಶ್ಯಕತೆ ತುಂಬಾ ಇರುತ್ತದೆ. ಹಾಗಾದ್ರೆ ಈ ನಿತ್ಯ ಸಮೀಕರಣಗಳನ್ನ ಹೇಗೆ ಬಿಡಿಸೋದು ಅನ್ನೋದು ನಮ್ಗೆ ಗೊತ್ತಿದ್ರೆ ಆ ಲೆಕ್ಕಗಳನ್ನ ಸುಲಭವಾಗಿ ನಾವು ಏನ್ ಮಾಡಬಹುದು, ಬಿಡಿಸಬಹುದು. ಅಂದ್ರೆ ಬೀಜಗಣಿತ ಲೆಕ್ಕಗಳಲ್ಲಿ ಇವುಗಳನ್ನ ಇದು ಎಂದು ಸಾಧಿಸಿ ಅಂತೇಳಿ ಕೊಟ್ಟಿರ್ತಾರೆ. ಅಂತಹ ಲೆಕ್ಕಗಳನ್ನು ಬಿಡಿಸುವಾಗ ನಮಗೆ ಈ ನಿತ್ಯ ಸಮೀಕರಣಗಳು ಉಪಯೋಗ ಆಗ್ತಾ ಇದ್ದಾವೆ. ಹೌದಾ? ಮತ್ತೆ ಯಾವ್ದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಲೆಕ್ಕಗಳನ್ನು ಬಿಡಿಸುವಾಗ ನಮಗೆ ಅಲ್ಲಿಯೂ ಕೂಡ ಇವುಗಳ ಬಳಕೆ ಗೊತ್ತಿದ್ದರೆ ಈಸಿಯಾಗಿ ನಾವು ಲೆಕ್ಕಗಳನ್ನ ಬಿಡಿಸಬಹುದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡಬೇಕಾದದ್ದು 6ನೇ ನಿತ್ಯ ಸಮೀಕರಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ 5 ಸಮೀಕರಣಗಳನ್ನ ಅಭ್ಯಾಸ ಮಾಡಿದ್ದೇವೆ. ನೋಡಿ, 6ನೇದೇನಿದೆ, a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಬ್ರಾಕೆಟ್ ಸ್ಕ್ವೇರ್. ಹೌದಾ? ಅಂದ್ರೆ a ಪ್ಲಸ್ ಬಿ ಪ್ಲಸ್ ಸಿ ಅನ್ನ a ಪ್ಲಸ್ ಬಿ ಪ್ಲಸ್ ಸಿ ಇಂದ ಗುಣಿಸಬೇಕು. ಇದನ್ನ ಇನ್ನೊಂದ್ಸಲ ಇದರಲ್ಲೇನೆ ಗುಣಿಸಬೇಕು. ಹಾಗಾದ್ರೆ ಅದನ್ನು ಗುಣಿಸಿದಾಗ ನಮಗೆ ಏನು ಬರ್ತಾ ಇದೆ ಅಂದಾಗ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಹೌದಾ? ಎ ಬಿ ಸಿ ಅದಾವ ತಾನೆ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab. 2ab ಅಂದ್ರೆ 2 ಗುಣಿಸು a ಗುಣಿಸು ಬಿ, ಇವುಗಳ ಮಧ್ಯೆ ಗುಣಾಕಾರ ಇರ್ತಾ ಇದೆ. 2 ಗುಣಿಸು a ಗುಣಿಸು ಬಿ ಪ್ಲಸ್ 2bc ಪ್ಲಸ್ 2ca. ಹೌದಾ? ಹಾಗಾದ್ರೆ ಇದರ ಒಂದು ಉತ್ತರ ನಾವು ಏನು ಬರೀಬಹುದು, ಈ ರೀತಿಯಾಗಿ ಬರೀಬಹುದು. ಹೌದಾ? ನೆಕ್ಸ್ಟ್ ಬರ್ತಾ ಇದೆ a ಪ್ಲಸ್ ಬಿ ಹೋಲ್ ಕ್ಯೂಬ್. ಅಂದ್ರೆ ಕ್ಯೂಬ್ ಅಂದ್ರೆ ಘನ ಸಂಖ್ಯೆ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಅಂದ್ರೆ ಒಂದು ಸಂಖ್ಯೆಯನ್ನ 3 ಸಲ ಗುಣಿಸಿದಾಗ ಬರುವಂತಹ ಗುಣಲಬ್ಧ. ಹೌದಾ? ಹಾಗಾದ್ರೆ a ಪ್ಲಸ್ ಬಿ ಅನ್ನ 3 ಸಲ ಗುಣಿಸಿದಾಗ ನಮಗೆ ಏನು ಬರ್ತಾ ಇದೆ, ಅದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕಂದಾಗ ಈ ಸೂತ್ರವನ್ನ ಹಚ್ಚಬೇಕು. a ಪ್ಲಸ್ ಬಿ, a ಎಷ್ಟು ಸಲ ಇದೆ? 3 ಸಲ ಇದೆ. ಬಿ 3 ಸಲ. ಹೌದಾ? a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab. ಹೌದಾ? 3ab ಬ್ರಾಕೆಟ್ ನಲ್ಲಿ a ಪ್ಲಸ್ ಬಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಕೂಡ ಏನ್ ಬರ್ತಾ ಇದೆ, ಪ್ಲಸ್ ಬರ್ತಾ ಇದೆ. ಇದು ಸೇಮ್ ಆಗಿದೆ. ಅಂದ್ರೆ ಹಿಂದಿನ ವಿಡಿಯೋದಲ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮಾಡಿದ್ವಿ, ಆದ್ರೆ a ಪ್ಲಸ್ ಬಿ ಹೋಲ್ ಕ್ಯೂಬ್ ಏನ್ ಮಾಡ್ತಾ ಇದ್ದೀವಿ, ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀವಿ. ಹೌದಾ? ಇನ್ನ ಇದೇ ರೀತಿಯಾಗಿ ನೋಡಿ, ಇದು ಸೇಮ್ ಇದೆ, ಅದ್ರಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. a ಮೈನಸ್ ಬಿ ಹೋಲ್ ಕ್ಯೂಬ್, a ಮೈನಸ್ ಬಿ ಹೋಲ್ ಕ್ಯೂಬ್ ಅಂದ್ರೆ a ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಬ್ರಾಕೆಟ್ ನಲ್ಲಿ a ಮೈನಸ್ ಬಿ, ಇಲ್ಲಿ ಮೈನಸ್ ಇದೆ, ಇಲ್ಲೂ ಮೈನಸ್ ಬರ್ತದೆ. ಇದನ್ನ ಚೆನ್ನಾಗಿ ನೆನಪಿಡಬೇಕು. ಪ್ಲಸ್ ಇದ್ದಾಗ ಪ್ಲಸ್ ಬರತೈತಿ, ಮೈನಸ್ ಇದ್ದಾಗ ಮೈನಸ್ ಬರತೈತಿ. ಇಲ್ಲೂ ಪ್ಲಸ್ ಇದ್ದಾಗ ಇಲ್ಲೂ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದ್ದಾಗ ಇಲ್ಲೂ ಕೂಡ ಚಿಹ್ನೆ ಏನಾಗಿದೆ, ಮೈನಸ್ ಇದೆ. ಇಲ್ಲಿ ಚಿಹ್ನೆಗಳ ಬಗ್ಗೆ ಕೂಡ ನಾವು ಗಮನವನ್ನ ಕೊಡಬೇಕು. ಅದೇ ರೀತಿಯಾಗಿ ಈಗ ನೋಡಿ, ಈ ಲೆಕ್ಕವನ್ನು ಬಿಡಿಸೋಕೆ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂತ ಬಂತು. ಹೌದಾ? ಹಾಗಾದ್ರೆ ಇದನ್ನೇ ಅವ್ರು ಏನ್ ಮಾಡಿದ್ದಾರೆ, ಇಲ್ಲಿ ತಗೊಂಡಿದ್ದಾರೆ. ಹೌದಾ? ಹಾಗಾದ್ರೆ ಇದನ್ನ ಈ ರೀತಿಯಲ್ಲಿ ಕೊಟ್ಟಾಗ ಅದನ್ನ ಹೇಗೆ ಬಿಡಿಸೋದು ಅಂದಾಗ ಇಲ್ಲಿ ನೋಡಿ, ಅದೇನಾಗ್ತಾ ಇದೆ, a ಪ್ಲಸ್ ಬಿ ಬ್ರಾಕೆಟ್ ಇಲ್ಲಿ ಗುಣಾಕಾರ ಇರ್ತದೆ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ab. ನೋಡಿ, ಇಲ್ಲೊಂದು ವಿಶೇಷ ಸಂಗತಿ ಇದೆ. ಏನಂದಾಗ ಇಲ್ಲಿ ಪ್ಲಸ್ ಇದ್ದಾಗ
ಇಲ್ಲಿ ಮೈನಸ್ ಬರ್ತಾ ಇದೆ. ಹೌದಾ? ಹಾಗಾದ್ರೆ ಇಲ್ಲಿ ಪ್ಲಸ್ ಇತ್ತಂದ್ರೆ ಇಲ್ಲಿ ಪ್ಲಸ್ ಇರ್ತದೆ, ಇಲ್ಲಿ ಪ್ಲಸ್ ಇರ್ತದೆ, ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಮೈನಸ್ ಆಗ್ತಾ ಇದೆ. ಅದೇ ರೀತಿ ಇಲ್ಲಿ ಇದು ಇದು ಸೇಮ್ ಇದೆ. ಹೌದಾ? ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್. ಹಾಗಾದ್ರೆ ಎ ಮೈನಸ್ ಬಿ ನೋಡಿ, ಮೈನಸ್ ಇದ್ದಾಗ ಇಲ್ಲಿ ಮೈನಸ್ ಬಂತು, ಪ್ಲಸ್ ಇದ್ದಾಗ ಇಲ್ಲಿ ಪ್ಲಸ್ ಬಂತು. ಹೌದಾ? ಎ ಮೈನಸ್ ಬಿ ಬ್ರಾಕೆಟ್ ನಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ. ಇಲ್ಲಿ ಮೈನಸ್ ಇದ್ದು ಇಲ್ಲಿ ಏನಾಗ್ತಾ ಇದೆ, ಮೈನಸ್ ಆಗ್ತಾ ಇದೆ. ಹೌದಾ? ಈ ರೀತಿಯಾಗಿ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ಹೋಲ್ ಕ್ಯೂಬ್, ಎ ಮೈನಸ್ ಬಿ ಹೋಲ್ ಕ್ಯೂಬ್, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್. ಇವುಗಳ ಒಂದು ಈ ನಿತ್ಯ ಸಮೀಕರಣಗಳನ್ನ ಬಿಡಿಸುವುದು ಹೇಗೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಹೌದಾ? ಇವುಗಳನ್ನು ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಲೆಕ್ಕಗಳನ್ನು ಬಿಡಿಸುವಾಗ ಇವುಗಳ ಬಳಕೆ ಹೆಚ್ಚಾಗಿ ಗೊತ್ತಿರಬೇಕು. ಇವುಗಳನ್ನು ಯಾವ ರೀತಿಯಾಗಿ ಬಿಡಿಸೋದು ಅಂತ ನಮ್ಗೆ ಗೊತ್ತಿದ್ರೆ ಅಲ್ಲಿ ಲೆಕ್ಕವನ್ನು ನಾವು ಏನ್ ಮಾಡ್ಬೋದು, ಸುಲಭವಾಗಿ ಬಿಡಿಸಬಹುದು. ಹೌದಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.